ಯಾರ್ಯಾರಿಗೆಲ್ಲ ಜಾತಕ ನೋಡೋಕ್ಕೆ ಬರುತ್ತೆ ಅಥವಾ ತೋರಿಸ್ಕೊಳ್ಳಿ. ರಾಹು ಜೊತೆ ಸೂರ್ಯ ಇದ್ದಾಗ ನಿಮಗೆ ಯೋಗ ಜಾಸ್ತಿ ಆಗ್ತಾ ಹೋಗುತ್ತೆ. ಯೋಗ ಅಂತಂದರೆ ಸೂರ್ಯನ ಕ್ವಾಲಿಟಿ ಏನಿರುತ್ತೆ ಅದು ದುಪ್ಪಟ್ಟಾಗ್ತಾ ಹೋಗುತ್ತೆ. ಇವಾಗ ರಾಹು ಜೊತೆ ಸೂರ್ಯ ಇದ್ದಾಗ ಏನಪ್ಪ ಅಂದರೆ ನಮ್ಮ ಗೌರ್ಮೆಂಟ್ ಜಾಬ್ ಸಿಕ್ಕೋದು, ಕಾನೂನಿಂದ ಯಾರಿಗೂ ಮನುಷ್ಯ ಎದುರ್ದಿರ ಇರೋದು, ಯಾವುದೇ ಒಂದು ಕೆಲಸನ ಪಟ್ಟಿಡಿದ್ರೆ ಮಾಡ್ಕೊಂಡು ಬರೋವಂಥ ಕೆಪಾಸಿಟಿ, ಅದೇ ರೀತಿ ಕಾನೂನಿನ ಒಂದು ತೊಂದರೆಗೆ ಏನೇ ಬಂದರೂ ಎದುರಿಸೋ ಶಕ್ತಿ, ಮತ್ತು ಯಾರಿಗಾದ್ರೂ ಇಷ್ಟ ಆದರೆ ಮಾತಾಡೋದು, ಇಲ್ಲಾಂದರೆ ಅವ್ರನ್ನ ಕಟ್ ಮಾಡೋದು. ಯಾಕಂದರೆ ರಾಹು ಕೆಟ್ಟವನು ಅಂತ ಹೇಳ್ತಾರೆ, ಅವನು ಹೇಗೆ ಬೇಕಾದರೂ ಆಗಿ ನೋಡ್ಕೋತಾನೆ. ಆದರೆ ಇರೋ ಗ್ರಹ ಯಾವ ಗ್ರಹಗಳ ಜೊತೆ ಇದೆ ಅನ್ನೋದಕ್ಕೆ ಅದನ್ನು ಯೋಗ ದುಪ್ಪಟ್ಟಾಗುತ್ತೆ, ಯಾರಿಗೂ ಗೊತ್ತಿಲ್ಲ. ಇವಾಗ ರಾಹು ಜೊತೆ ಗುರು ಇದ್ದಾಗ ಎಲ್ಲರೂ ಅಂತಾರೆ, ಇದು ಗುರು ರಾಹು ಜೊತೆ ಸೇರಿಬಿಟ್ಟಿದ್ದಾರೆ, ಇದಕ್ಕೆ ಇದು ಮಾಡ್ಕೊಳ್ಬೇಕು, ನಿಮಗೆ ಗುರುಬಲ ಇರೋದಿಲ್ಲ, ಗುರುನು ಕೆಟ್ಟೋಗ್ಬಿಡ್ತಾನೆ ರಾಹು ಜೊತೆ ಸೇರಿ ಅಂತ. ಅದು ತುಂಬ ರಾಂಗ್ ಕಾನ್ಸೆಪ್ಟ್. ರಾಹು ಜೊತೆ ಯಾವ ಗ್ರಹ ಇದ್ರೆ ಅದು ದುಪ್ಪಟ್ಟು ಯೋಗ. ಯಾಕಂದರೆ ರಾಹು ಮೊದಲೇ ಕ್ರಿಮಿನಲ್ಲು, ರಾಹು ಗ್ರಹ ಅಂದ್ರೆ ಕ್ರಿಮಿನಲ್ ಗ್ರಹ. ಸೊ ಇದೇನಾಗುತ್ತೆ, ಅವನ ಬುದ್ಧಿ ದುಪ್ಪಟ್ಟಾಗ್ತಾ ಹೋಗುತ್ತೆ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಪ್ರವಪ್ ಮಾಡೋನೇ ರಾಹು ಆಗಿರ್ತಾನೆ. ಯಾಕಂದರೆ ರಾಹುಕೇತುಗಳನ್ನ ನಮಗೆ ಅವರು ರಾಕ್ಷಸರಾಗಿ ಬಂದಿರೋರು. ಸೊ ಅವ್ರಿಗೆ ನಾವೇನು ಮಾಡ್ತೀವಿ, ಒಂದು ಕೆಟ್ಟ ಒಂದು ಜಾಗನ ಅವ್ರಿಗೆ ಕನ್ಸಿಡರ್ ಮಾಡಿ ಇಟ್ಬಿಟ್ಟಿದ್ದೀವಿ. ರಾಹು ಇದ್ರೆ ಹಿಂಗಾಗತ್ತೆ, ಕೇತು ಇದ್ರೆ ಹಿಂಗಾಗತ್ತೆ ಅಂತ. ಬಟ್ ಅವರು ಯಾವ ಗ್ರಹಗಳ ಜೊತೆ ಇದ್ದಾರೆ ಅನ್ನೋದು ಮುಖ್ಯ ಆಗಿರುತ್ತೆ. ನೋಡಿ, ಗುರು ಜೊತೆ ರಾಹು ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ತುಂಬ ಯೋಗ, ತುಂಬ ಚೆನ್ನಾಗಿ IAS KAS ಪಾಸ್ ಆಗೋರೆ ಅವರು, ಆಯಿತಾ. ಗುರು ಇದ್ದರೆ, ರಾಹು ಜೊತೆ ಗುರು ಇದ್ದರೆ ಏನು ಬೇಕಾದರೂ ಮಾಡ್ತಾರೆ. ಅವ್ರಿಗಿರೋ ಯೋಗ ಅದು ದುಪ್ಪಟ್ಟಾಗ್ತಾ ಹೋಗುತ್ತೆ. ಅದು ದೋಷ ಅಲ್ಲ, ಯೋಗ. ಇದನ್ನು ಫಸ್ಟು ದೋಷ ಅನ್ನೋದನ್ನ ತೆಗೆದು ಅದ್ರ ಪಕ್ಕ ಯೋಗ ಅಂತ ಹಾಕ್ಕೊಳ್ಳಿ. ಅದನ್ನು ನಾವು ಅಂದ್ಕೊಳ್ತಾ ಇದ್ರೆ ಅದು ಗೊತ್ತಾಗ್ಬಿಡುತ್ತೆ. ಮತ್ತು ನೋಡಿ, ರಾಹು ಜೊತೆ ಶುಕ್ರ ಸೇರಿದಾಗ ಅವರು ಸಿನಿಮಾ ರಂಗದಲ್ಲಿ ತುಂಬ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿ ಹೆಸರು ಮಾಡಿರ್ತಾರೆ. ಮತ್ತು ಏನಾಗುತ್ತೆ ಅಂದರೆ ಅವರು ಎಲ್ಲೇ ಹೋದ್ರೂ ಅವರ ಒಂದು ಬ್ಯೂಟಿ ಕಾಂಟೆಸ್ಟ್ ಶುಕ್ರ ಇದ್ದಾಗ ಸಿನಿಮಾ ರಂಗದಲ್ಲಿ ಇರ್ತಾರೆ, ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಈ ತುಂಬ ಲಕ್ಸುರಿ ಲೈಫು ಅಂತ ಎಲ್ಲ ಹೇಳ್ತೀವಿ. ಸೊ ರಾಹುನು ಜೊತೆಗೆ ಸೇರಿದಾಗ ಅದಿನ್ನ ಹೆಚ್ಚಾಗುತ್ತೆ, ಯಾವುದು ಕಮ್ಮಿ ಆಗಲ್ಲ. ರಾಹು ಜೊತೆ ಕುಜ ಇದ್ದಾಗ ಮದುವೆ ಆಗಲ್ಲ ಅಂತಾರೆ. ಮದುವೆ ಆಗೋಕ್ಕೆ ಅದು ರೀಸನ್ನೇ ಅಲ್ಲ. ಕಾಳೆ ಸರ್ಪ ದೋಷ ಇದೆ, ನಿಮಗೆ ಮಂಗಲ್ಯ ಭಾಗ್ಯ ಇಲ್ಲ, ನೀವು ಅದಾದಮೇಲೆ ನಿಮ್ಮ ಗಂಡ ಡೆತ್ ಆಗ್ತಾರೆ, ಅದು ರೀಸನ್ ಅಲ್ಲ. ಕುಜ ಇದ್ದಾಗ ಹೆಚ್ಚೆಚ್ಚು ಪ್ರಾಪರ್ಟಿ ಅವ್ರಿಗಿರುತ್ತೆ, ಅತಿ ಹೆಚ್ಚು. ಚಿಕ್ಕ ವಯಸ್ಸಿಗೆ ರಾಹು ಜೊತೆ ಯಾರು ಕುಜ ಇರುತ್ತೆ, ಅವರು ಚಿಕ್ಕ ವಯಸ್ಸಿಗೆ ಅವ್ರ ಹೆಸರಲ್ಲಿ ಪ್ರಾಪರ್ಟಿ ಇರುತ್ತೆ, ದಾನವಾಗಿ ಬಂದಿರುತ್ತೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಕೊಡೋರು ಇರ್ತಾರೆ, ಇಲ್ಲ ಅವರೇ ಸಂಪಾದನೆ ಮಾಡ್ತಾರೆ. ಹೀಗೆ ರಾಹು ಜೊತೆ ಯಾವ ಗ್ರಹ ಇರುತ್ತೋ ಅದು ಯೋಗ ಜಾಸ್ತಿ ಆಗ್ತಾ ಹೋಗುತ್ತೆ.